ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏರ್ಪೋರ್ಟ್ನ 2ನೇ ಟರ್ಮಿನಲ್ನಿಂದ ಹಾರಿದ 20 ಸೆಕೆಂಡುಗಳಲ್ಲಿ ಪತನಗೊಂಡ AI-171 ಏರ್ ಇಂಡಿಯಾ ವಿಮಾನದ 2 ಬ್ಲ್ಯಾಕ್ ಬಾಕ್ಸ್ಗಳ ಪೈಕಿ ಒಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ವಿಮಾನ ದುರಂತಗಳ ನಡೆದಾಗ ಅತಿ ಹೆಚ್ಚು ಚರ್ಚೆಯಾಗೋದೇ ಬ್ಲ್ಯಾಕ್ ಬಾಕ್ಸ್ ಸಿಕ್ತಾ ಅಂತ. ದುರಂತದ ರಹಸ್ಯ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅಡಗಿರುತ್ತೆ. ಒಂದು ವಿಮಾನದಲ್ಲಿ 25,000ಕ್ಕೂ ಹೆಚ್ಚು ಸೆನ್ಸಾರ್ಗಳಿರ್ತಾವಂತೆ. ಅವೆಲ್ಲ ಹೇಗೆ ಕೆಲಸ ಮಾಡಿದ್ವು, ಘಟನೆ ನಡೆದಾಗ ವಿಮಾನಕ್ಕೆ ಏನಾಯಿತು ಅನ್ನುವುದರ ರಹಸ್ಯ ಇರುತ್ತೆ ಬ್ಲ್ಯಾಕ್ ಬಾಕ್ಸ್. NSG ಯೋಧರು ಹುಡುಕಿ ತೆಗೆದಿದ್ದಾರೆ ಒಂದು ಬ್ಲ್ಯಾಕ್ ಬಾಕ್ಸ್ ಅನ್ನು. DGCAಗೆ ಹಸ್ತಾಂತರ ಮಾಡಲಾಗಿದೆ. ಅದರ ಜೊತೆಗೆ ATC ಏರ್ ಟ್ರಾಫಿಕ್ ಕಂಟ್ರೋಲ್ ಅಲ್ಲಿ ಆಡಿಯೋ ರೆಕಾರ್ಡ್ ಆಗಿರುತ್ತೆ. ವಿಮಾನದ ಕಾಕ್ಪಿಟ್ನೊಂದಿಗೆ ಏರ್ ಟ್ರಾಫಿಕ್ ಕಂಟ್ರೋಲ್ ನಡೆಸಿದ ಸಂಭಾಷಣೆ ಏನಿತ್ತು ಅದನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಅಂತಿಮ ಕಾಲ್ ಮೇಡೇ ಕಾಲ್ ಆಗಿರುತ್ತೆ. ಏರ್ ಟ್ರಾಫಿಕ್ ಕಂಟ್ರೋಲ್ಗೂ AI-171 ವಿಮಾನಕ್ಕೂ ನಡೆದಂಥ ಕೊನೆಯ ಕ್ಷಣದ ಸಂಭಾಷಣೆ ಅದು ATCಯ ವಾಯ್ಸ್ ರೆಕಾರ್ಡ್ ಆಗಿರುತ್ತೆ. ಅದನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಎಲ್ಲವೂ DGCA ಹತ್ರ ಇದೆ. ಏರ್ ಇಂಡಿಯಾ ಸಂಸ್ಥೆ ಒಂದು ತನಿಖೆಯನ್ನು ಆರಂಭಿಸಿದ್ರೆ ಈ ವಿಮಾನದ ತಯಾರಕ ಬೋಯಿಂಗ್ ಕಂಪನಿ ಪ್ಯಾರಲಲ್ ಆಗಿ ಇನ್ನೊಂದು ತನಿಖೆಯನ್ನು ನಡೆಸ್ತಾ ಇದೆ. DGCA ನೇತೃತ್ವದಲ್ಲಿ ನಡೀತಾ ಇರುವ ತನಿಖೆ ಮತ್ತೊಂದು. ಪತನಗೊಂಡದ್ದು ಯಾಕೆ? ಉತ್ತರ ಬೇಕಾಗಿರುವ ಯಕ್ಷ ಪ್ರಶ್ನೆ ಇದು. ಎರಡು ಎಂಜಿನ್ಗಳು ಏಕಕಾಲದಲ್ಲಿ ಕೈ ಕೊಟ್ಟಿದ್ವಾ? ಹಕ್ಕಿ ಢಿಕ್ಕಿ ಹೊಡೆದಿತ್ತ? ಈ ರೀತಿಯಾಗಿ ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ತುಂಬಾ ಪ್ರಾಥಮಿಕ ಅನ್ನುವಂತೆ ಒಂದು ಅಭಿಪ್ರಾಯ ಬರ್ತಾ ಇದೆ. ತಜ್ಞರು ಕೊಡ್ತಾ ಇರುವ ಅಭಿಪ್ರಾಯ ಇದು. ಎರಡು ಇಂಜಿನ್ಗಳಿಗೆ ಬೇಕಾದಷ್ಟು ಇಂಧನ ಪೂರೈಕೆ ಆಗಲಿಲ್ವಂತೆ.
ಆ ಕಾರಣಕ್ಕೆ ಇಂಜಿನ್ಗಳು ತಮ್ಮ ಕ್ಷಮತೆಗೆ ತಕ್ಕಂತೆ ಪರ್ಫಾರ್ಮ್ ಮಾಡೋದಕ್ಕಾಗಲಿಲ್ಲ. ವಿಮಾನಕ್ಕೆ ಟೇಕ್ ಆಫ್ ಆಗುವುದಕ್ಕೆ ಶಕ್ತಿಯ ಕೊರತೆಯಾಯಿತು. 2 ಇಂಜಿನ್ಗಳಿಗೆ ಬೇಕಾದಷ್ಟು ಇಂಧನ ಪೂರೈಕೆಯಾಗಲಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಎರಡು ಎಂಜಿನ್ಗಳಿಗೆ ಬೇಕಾದ ಇಂಧನ ಪೂರೈಕೆಯಾಗಿರಲಿಲ್ವಂತೆ. ಇದು ಸೇರಿದಂತೆ ಇನ್ನು ಹಲವು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋರಿದ್ದೀವಿ. ಇವತ್ತು ವಿಂಗ್ ಕಮಾಂಡರ್ ನಿವೃತ್ತ ಸುದರ್ಶನ್ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, 2 ಎಂಜಿನ್ಗಳಿಗೆ ಇಂಧನ ಪೂರೈಕೆ ಆಗಲಿಲ್ಲ ಅಂತ ವಿಲ್ ಆಸ್ಕ್ ಸುದರ್ಶನ್ ಸರ್. ಆದರೆ ನನಗೊಂದು ಇನ್ಸಿಡೆಂಟ್ ನೆನಪಾಗ್ತಾ ಇದೆ. ಭಾರತದ ಅತ್ಯಂತ ಶ್ರೀಮಂತ ಉದ್ಯಮಿಯನ್ನು ಕೊಲ್ಲುವ ಪ್ರಯತ್ನ ಒಂದು ಸಲ ಆಗಿತ್ತು. ಅವರ ಹೆಲಿಕಾಪ್ಟರ್ನ ಪೆಟ್ರೋಲ್ ಟ್ಯಾಂಕಿಗೆ ಕಲ್ಲು ಮಣ್ಣುಗಳನ್ನು ತುಂಬಲಾಗಿತ್ತು. ಅದರ ಅರ್ಥ ಏನಂದರೆ ಬೇಕಾದಷ್ಟು ಇಂಧನವನ್ನು ಎಂಜಿನ್ಗೆ ಹೋಗೋದಿಲ್ಲ. ಆವಾಗ ಎಂಜಿನ್ ಫೇಲ್ ಆಗುತ್ತೆ ಹಾರ್ತಾ ಇರುವಾಗ, ಹೆಲಿಕಾಪ್ಟರ್ ಹಾರ್ತಾ ಇರುವಾಗ. ಈ ಸಫಿಷಿಯೆಂಟ್ ಇಂಧನ ಪೂರೈಕೆ ಆಗಿಲ್ಲ ಅಂದರೆ ನನಗೊಂದೇನೋ ಸಬೋಟೇಜ್ನ ಸಾಧ್ಯತೆ ಬರ್ತಾ ಇದೆ. ಅಲ್ಲ, ಸಬೋಟೇಜ್ನ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಯಾವತ್ತಿಗೂ ಕೂಡ. ಆಮೇಲೆ ಕಳೆದ 5-6 ವರ್ಷಗಳಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇವೆ ವಿಶ್ವ ರಾಜಕಾರಣದಲ್ಲೂ, ಇದನ್ನು ಗಣನೆಗೆ ತೆಗೆದುಕೊಂಡಾಗ ನೀವು ಸಬೂಟಾಜ್ನ ಅಲ್ಲಗಳೆಯಲಿಕ್ಕಾಗಲ್ಲ. ಬಟ್ ಸಬೂಟಾಜೇ ನಡೆದಿದೆ ಅಂತಕ್ಕಂಥದ್ದು ಖಚಿತಪಡಿಸೋಕ್ಕೂ ಆಗಲ್ಲ. ಅಲ್ಟಿಟ್ಯೂಡ್ ಗೇನ್ ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ಅಂತಾರಾಷ್ಟ್ರೀಯ ತಜ್ಞರು ಹೇಳ್ತಿದ್ದಾರೆ. ನಾನೀಗಷ್ಟೇ US ಮತ್ತು UKಯ ಕೆಲ ಪತ್ರಿಕೆಗಳು ವರದಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದೆ. ಯಾಕಂದರೆ ಅಮೇರಿಕಾ ಮತ್ತು ಇಂಗ್ಲೆಂಡ್ ಈ ಎರಡೂ ದೇಶಗಳ ವೈಮಾನಿಕ ಎಕ್ಸ್ಪರ್ಟ್ಸ್ಗಳು ಕೂಡ ಇನ್ವೆಸ್ಟಿಗೇಷನ್ ಜಾಯ್ನ್ ಆಗ್ತಾರೆ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಯಾಕಂದರೆ ಬ್ರಿಟನ್ ಪ್ರಜೆಗಳು ಮೃತಪಟ್ಟಿದ್ದಾರೆ. ಅದು 52 ಬ್ರಿಟಿಷ್ ಪ್ರಜೆಗಳು ಇದರಲ್ಲೂ ಕೂಡ ಇದ್ದರು. ಮತ್ತು ಬೋಯಿಂಗ್ ಡ್ರೀಮ್ ಲೈನರ್ ಆಗಿದ್ದ ಕಾರಣದಿಂದಾಗಿ ಆ ಕಂಪ್ನಿ ಕೂಡ ಅದಕ್ಕೂ ಕಾರಣ, ಬಹುದೊಡ್ಡ ಕಾರಣ ಬೇಕಾಗಿರ್ತಕ್ಕಂಥದ್ದು ಭಾರತದ ಜನರಿಗೆ ಮತ್ತು ಬೋಯಿಂಗ್ ಕಂಪ್ನಿಗೆ ಪ್ರಮುಖವಾಗಿ. ಹೀಗಾಗಿ ಅಲ್ಟಿಟ್ಯೂಡ್ ಗೇನ್ ಮಾಡಲಿಕ್ಕೆ ಆಗಲಿಲ್ಲ. ಅದರ ಅರ್ಥ ಏನು, ಟೆಕ್ನಿಕಲಿ ಏನೆಲ್ಲ ಕಾರಣಗಳಿರಬಹುದು ಅಂತಕ್ಕಂಥದ್ದು. ಈಗ ನೀವು ಸಬೂಟಾಜ್ನ ಕಾರಣ ನಿಶ್ಚಿತವಾಗಿದೆ. 4 ಕಾರಣಗಳು ಮೇಜರ್ಲಿ ಯಾವತ್ತಿಗೂ ಕೂಡ ಒಂದು ಪ್ಲೇನ್ ಕ್ರ್ಯಾಶಿಗಿರ್ತವೆ. ಒಂದು ಟೆಕ್ನಿಕಲ್ ಆಗಿರ್ತಕ್ಕಂಥ ಎರರ್ಗಳು, ಹ್ಯೂಮನ್ ಎರರ್ಗಳ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಯಾವುದೇ ಟೆಕ್ನಿಕಲ್ ಇದ್ದರೂ ಕೂಡ ದ ಲಾಸ್ಟ್ ಲೈನ್ ಆಫ್ ಡಿಫೆನ್ಸ್ ವಿಲ್ ಬಿ ಪೈಲಟ್. ಕರೆಕ್ಟ್. ನೀವು ಯಾವುದೇ ಎರರ್ಗಳನ್ನು ಸರಿಪಡಿಸ್ತಕ್ಕಂಥ ಒಂದು ಚಾಕಚಾಕ್ಯತೆ ಇರೋದೇ ಆ ಒಂದು ಪೈಲಟ್ಗಿರ್ತದೆ. ಆ ಕಾರಣದಿಂದ ದ ಲಾಸ್ಟ್ ಲೈನ್ ಆಫ್ ಡಿಫೆನ್ಸ್ ಇಸ್ ಪೈಲಟ್. ಈಗ ಸ್ಪೀಡ್ ತೆಗೆದುಕೊಳ್ಳುವಾಗ ಸ್ಪೀಡ್ ಮೆಜರ್ಮೆಂಟಲ್ಲಿ ನೀವು ಕಂಪ್ಯೂಟರ್ಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆ ಆಯ್ತೆಯಿಂದ ಹಿಡಿದು ನೀವು ಹೇಳಿದೆ ಸಬೂಟಾಜ್ವರೆಗೆ, ಮೆಕ್ಯಾನಿಕಲ್ ಏನಾದರೂ ಎರರ್ ಆಯಿತಾ, ಹ್ಯೂಮನ್ ಎರರ್ ಆಯಿತಾ, ಈ ದೃಷ್ಟಿಕೋನದಲ್ಲೇ ಇನ್ವೆಸ್ಟಿಗೇಷನನ್ನು ನಡೆಸಲಾಗತ್ತೆ. ಆದರೆ ನನಗನ್ಸುತ್ತೆ ಅಜಿತ್, ನಿನ್ನೆ ನೀವು ಎಕ್ಸ್ಪರ್ಟ್ಸ್ಗಳ ಜೊತೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಈಗ ಅನೇಕ ಬಾರಿ, ಈಗ ಮಂಗಳೂರಿನಲ್ಲಿ ಏನಾಯಿತು ಅಂತಕ್ಕಂಥದ್ದು ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡರ್ನಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಆದರೆ ಇಲ್ಲಿ ಆ 30 ಸೆಕೆಂಡ್ಗಳ ಅಂತಿಮವಾಗಿ ಅದು ಆ ಕಾರಣ ಗೊತ್ತಾಗ್ಬೋದು, ಬಟ್ ಯಾಕಾಯಿತು ಅಂತಕ್ಕಂಥದ್ದು ನೀಡ್ಸ್ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಅಂತ. 2010ರ ಮಂಗಳೂರು ಏರ್ ಕ್ರ್ಯಾಶ್ ಏನಾಯಿತು, ಆ ಏರ್ ಕ್ರ್ಯಾಶ್ನಲ್ಲಿ ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡಿಂಗ್ಗಳನ್ನು ತೆಗೆದಾಗ ಗೊತ್ತಾಗಿದ್ದು, ವಿಮಾನ ರನ್ವೇಗೆ ಎಲ್ಲಿ ಟಚ್ ಡೌನ್ ಆಗಬೇಕಾಗಿತ್ತು ಅದಕ್ಕಿಂತ ತುಂಬ ಮುಂದೆ ಟಚ್ ಡೌನ್ ಆಯಿತು. ಮುಂದೆ ಟಚ್ ಡೌನ್ ಆಯಿತು. ಅಲ್ಲಿಗೆ ತನ್ನ ವೇಗವನ್ನು ಕಡಿತಗೊಳಿಸಿಕೊಂಡು ನಿಲ್ಲುವುದಕ್ಕೆ ರನ್ವೇ ಕಡಿಮೆ ಇತ್ತು. ಅದಕ್ಕೆ ಸಾಧ್ಯ ಆದಷ್ಟು ಜೋರಾಗಿ ಬ್ರೇಕ್ ಹಾಕಿದ್ರು ಒಬ್ಬ ಪೈಲಟ್ಗೆ ನಾವು ನಿಲ್ಲಿಸಬಹುದು ಅನ್ನಿಸ್ತಾ ಇತ್ತು, ಇನ್ನೊಬ್ಬ ಪೈಲಟ್ಗೆ ನಿಲ್ಲಿಸೋದಕ್ಕಾಗೋದಿಲ್ಲ ವಿಮಾನವನ್ನು, ಮತ್ತೊಂದು ಸಲ ಟೇಕ್ ಆಫ್ ಮಾಡೋಣ ಅಂತ. ಒಬ್ಬ ನಿಲ್ಸೋಣ ಅಂತಿದ್ರು, ಇನ್ನೊಬ್ಬರು ಟೇಕ್ ಆಫ್ ಮಾಡೋಣ ಅಂತಿದ್ರು. ಆ ಗೊಂದಲ 4 ರಿಂದ 5 ಸೆಕೆಂಡುಗಳ ಗೊಂದಲದಲ್ಲಿ ಟೇಬಲ್ ಟಾಪ್ ರನ್ವೇ ಮುಗಿದು ಕೆಳಗೆ ಹೋಗಿ ವಿಮಾನ ಬಿದ್ದುಬಿಡ್ತು. ಮಂಗಳೂರಿನಲ್ಲಾಗಿದ್ದು ಆ ವಿಷಯ ಹೊರಗೆ ಬಂದಿದ್ದು ಬ್ಲ್ಯಾಕ್ ಬಾಕ್ಸ್ನಿಂದ. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುದರ್ಶನ್ ಸರ್ ನಮಸ್ಕಾರ. ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ತುಂಬ ಮಾತಾಡ್ತಿದ್ದೀವಿ, ಪ್ರತಿ ಏರ್ ಕ್ರ್ಯಾಶ್ ಆದಾಗಲೂ ಮಾತಾಡ್ತೀವಿ. ವಾಟ್ ಇಟ್ ಈಸ್ ಸರ್? ಏನು ಅಷ್ಟು ದೊಡ್ಡ ರಹಸ್ಯವನ್ನು ಬಚ್ಚಿಟ್ಕೊಂಡಿರುತ್ತಾ ಒಂದು ಬ್ಲ್ಯಾಕ್ ಬಾಕ್ಸು? ಹೌದು ನೋಡಿ,
ಈ ಬ್ಲ್ಯಾಕ್ ಬಾಕ್ಸ್ ಆಕ್ಚುಲಿ ಟೆಕ್ನಿಕಲ್ ವರ್ಡ್ ಇರೋದು DFDR ಅಂತೇಳಿ, ಹ್ಮ್ ಹ್ಮ್ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ. ಪ್ರತಿ ಸೆಕೆಂಡಿಗೆ ಇಟ್ ವಿಲ್ ಮೆಜರ್ ಅಂಡ್ ರೆಕಾರ್ಡ್ 200 ಪ್ಯಾರಾಮೀಟರ್ಸ್. 200 ಪ್ಯಾರಾಮೀಟರ್ಸ್ ಪರ್ ಸೆಕೆಂಡ್. per second. Engine ಆಗಲಿ, all the systems that are in the aeroplane, it will record. ಸೊ ಅದಕ್ಕೆ ಇದು ಒಂದು ಬಹಳ ಮಹತ್ವದ ಪ್ರಾಮುಖ್ಯತೆ ಪಡ್ಕೊಂಡಿರೋದು. ಯಾಕೆ ಅಂದರೆ ಪ್ಲಸ್ ಇದು ಯಾವುದೇ ಕ್ರಾಶ್ ಆದರೂ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಟೆಂಪರೇಚರ್ ಆಫ್ 1000 ಡಿಗ್ರಿ ಸೆಂಟಿಗ್ರೇಡ್. ಓಕೆ. ಅಂಡ್ 20 times of a gravitational force. G force ಅಂತ ಏನು ಹೇಳ್ತೀವಲ್ಲ, 20 times of gravitational force. ಸೊ ಇದು ಹಾಳಾಗುವ ಒಂದು ಸಮಸ್ಯೆನೇ ಇಲ್ಲ. ಅಂದರೆ ಇದರೊಳಗಿನ ಒಂದು ಏನು ಡೇಟಾ ಇರುತ್ತೆ ಅದು ನಮಗೆ ಬಹಳ ಪ್ರಾಮುಖ್ಯವಾದ ಒಂದು. ಐ ಸ್ಟಿಲ್ ರಿಮೆಂಬರ್ ಇನ್ ಅ ಲೈಟರ್ ನೋಟ್, ಮಂಗಳೂರು ಏರ್ ಕ್ರ್ಯಾಶ್ ಆದಾಗ ನಾನು ಕವರೇಜ್ ಮಾಡೋಕ್ಕೆ ಹೋಗಿದ್ದೆ. ನನ್ನ ಚಿಕ್ಕಪ್ಪನ ಮಗಳು, ದೆನ್ ಶಿ ವಾಸ್ ಇನ್ ಪ್ರೈಮರಿ ಸ್ಕೂಲ್, ಅವಳು ಕೇಳಿದ್ಲು, ಯಾವ ಮಟೀರಿಯಲ್ನಲ್ಲಿ ಬ್ಲ್ಯಾಕ್ ಬಾಕ್ಸ್ ಮಾಡಿರ್ತಾರೋ ಅದೇ ಮಟೀರಿಯಲ್ನಲ್ಲಿ ಇಡೀ ವಿಮಾನ ಯಾಕೆ ಮಾಡಬಾರ್ದು ಅಂತ. ವಿಮಾನಕ್ಕೆ ಬೆಂಕಿ ಬಿದ್ದರೂ ಏನಾಗೋದಿಲ್ಲ, ಬಿದ್ದರೂ ಏನಾಗೋದಿಲ್ವಲ್ಲ, ಇಡೀ ಅದೇ ಮಟೀರಿಯಲ್ನಲ್ಲಿ ಇಡೀ ವಿಮಾನ ಯಾಕೆ ಮಾಡಬಾರ್ದು ಅಂತ. ಓಕೆ, ಬ್ಲ್ಯಾಕ್ ಬಾಕ್ಸ್ ಅಂದರೆ ಲಿಟ್ರಲಿ ವಿಮಾನವನ್ನು ಡಿಸ್ಟ್ರಕ್ಟ್ ಮಾಡೋದಕ್ಕಾಗದೇ ಇರುವಂಥದ್ದು. ಎಸ್. ಹಾಂ, ಈ ವಿಮಾನದ ಮೆಟೀರಿಯಲ್ ಏನಿರುತ್ತೆ, ದ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಏರೋಪ್ಲೇನ್ಸ್ ದೇ ವಾಂಟ್ ಟು ಮೇಕ್ ಇಟ್ ಆಸ್ ಲೈಟ್ ಆಸ್ ಪಾಸಿಬಲ್. ಎಸ್. And of course it will be strong to withstand all the stress loads on the body. But black box, because it is a very vital part of the investigation, ಅದನ್ನ ಬಹಳ ಬಂದೋಬಸ್ತಾಗಿ ಇಟ್ಕೊಂಡಿರ್ತಾರೆ. ದೆನ್ ಸಿಮಿಲರ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತೇಳಿ, ಓಕೆ, ಅದು ಬಿಟ್ವೀನ್ 2 pilots what they talk and pilot to air traffic controller ಏನು ಮಾತಾಡಿದ್ರು. ಅಂದ್ರೆ the whole thing we lost it for 40 seconds. It may not be relevant, but the black box findings are very very relevant. ಈಗ ನಾವು ನೋಡ್ತಿದ್ದಾಗೆ ತುಂಬಾ ಊಹಾಪೋಹಗಳನ್ನ ಮಾಡ್ಕೊಳ್ತೀವಿ, ಬಟ್ ಫೈನಲಿ ಇಟ್ ಈಸ್ ದಿ ಸತ್ಯ ಹೊರಗೆ ಬರೋದು ಏನು ಅಂದರೆ when the investigation team combined by DGCA, NTSB, National Transportation Safety Board of America and Boeing, they will all be involved. So ಈ ಒಂದು 3 ಸಂಸ್ಥೆಗಳು ಒಂದಿಷ್ಟು ಇದ್ರ ಬಗ್ಗೆ ತನಿಖೆ ನಡೆಸಕ್ಕೆ ಶುರುವಾದಾಗ ಒಂದಿಷ್ಟು ಲಾಬಿಗಳನ್ನ ಮಾಡ್ತಾರೆ. ಓಕೆ. Boeing will not want a blacklist on their product. Correct. So similarly, NTSB of America will also not want any black mark on their the aeroplane from their this thing. Okay. ಆಮೇಲೆ DGCA ನಲ್ಲಿ ಏನಾಗುತ್ತೆ ಅಂದರೆ, it is unfortunate that we have IAS babus who are governing the DGCA. Yes. So it is the most unfortunate part of India. Oba IAS babu who's just recently taken over as Director General of Civil Aviation, Mr. Faiz Ahmad Kidwai. Okay. ಇವ್ರು ಎಲ್ಲಿಂದ ಬಂದರು ಅಂದರೆ, ಈಸ್ ಕಮ್ ಫ್ರಮ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಅಸೋಸಿಯೇಷನ್. ಅಲ್ಲಿ ವಿಮಾನಯಾನಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಪಾಲಿಸಿ ಡಿಸಿಷನ್ಗಳನ್ನು ಮಾಡುವ ಜಾಗಕ್ಕೆ ಬಂದು ಕೂತ್ಕೋತಾರೆ. ಇವರು ಬಹುಶಃ ಬಾಲ್ಯದಲ್ಲಿ ಒಂದು ಗಾಳಿಪಟ ಹಾರಿಸಿರ್ಬೋದು, ಅದರ ಬೇಸಿಸ್ ಮೇಲೆ ಇವರಿಗೆ DGCA ಅಂತ ಮಾಡಿದ್ದಾರೆ. ಎಸ್. ಈ ದೇಶದ ದುರಂತ ಏನಂದ್ರೆ, ಈ IAS ಬಾಬುಗಳು ಏನಿದ್ದಾರೆ, IPS ಬಾಬುಗಳು, ದೇ govern the whole gambit of the highly technical department. Correct. Now naturally ಅವ್ರಿಗೆ ಏನು ಗೊತ್ತಿಲ್ಲ
ಇವರೊಬ್ರು ಅನರಕ್ಷಿತ ಅಂತ ಹೇಳ್ಬೋದು ಆಸ್ ಫಾರ್ ಆಸ್ ಏವಿಯೇಷನ್ ಇಸ್ ಕನ್ಸರ್ನ್. ಎಸ್ ಎಸ್, ಇವರು ಅಂದ್ರೆ ತುಂಬಾ ಓದಿ IAS ಪಾಸ್ ಮಾಡ್ಕೊಂಡಿರ್ಬೋದು, ಬಟ್ ಏವಿಯೇಷನ್ ಬಗ್ಗೆ ಗೊತ್ತಿರೋದಿಲ್ಲ. ಇದೇ ಅಭಿಪ್ರಾಯವನ್ನ ಇನ್ನೊಬ್ಬ ಹಿರಿಯರಿಂದ ನಾನು ಕೇಳಿಸಿಕೊಳ್ತಾ ಇದ್ದೆ. ಅಂದ್ರೆ ಅಪಾಯಕಾರಿ ಏರ್ಪೋರ್ಟ್ಗಳು, ಏರ್ಪೋರ್ಟ್ ಪಕ್ಕದಲ್ಲೇ ದೊಡ್ಡ ದೊಡ್ಡ ಸ್ಲಮ್ಗಳಿದ್ದಾವೆ. 13 ಕಿಲೋಮೀಟರ್ ರೇಡಿಯಸ್ನಲ್ಲಿ ಸ್ಲಮ್ಗಳಾಗಲಿ, ಕಸಾಯಿಖಾನೆಗಳಾಗಲಿ ಅಥವಾ ಹಕ್ಕಿಗಳ ಹಾರಾಟವನ್ನು ಉತ್ತೇಜಿಸುವಂಥ ಯಾವುದೇ ಉದ್ಯಮ ಚಟುವಟಿಕೆಗಳು ನಡೀಬಾರದು ಅನ್ನುವಂಥದ್ದು ನಿಯಮ ಇದೆ. ಬಟ್ ಬಹುತೇಕ ಏರ್ಪೋರ್ಟ್ಗಳ ಸುತ್ತಲೂ ಅದು ನಡ್ಕೊಂಡು ಹೋಗುತ್ತದು. ಅವೆಲ್ಲವನ್ನೂ ತಡೆಯಬೇಕಾದಂಥವ್ರಿಗೆ ಅದನ್ನು ತಡೆಯೋ ಮಹತ್ವ ಗೊತ್ತಿಲ್ಲ, ಯಾಕಂದರೆ ಅವ್ರಿಗೆ ಏವಿಯೇಷನ್ ಸೆಕ್ಟರ್ನಿಂದ ಬಂದಿರೋರಾಗಿರೋದಿಲ್ಲ. ಎಕ್ಸಾಕ್ಟ್ಲಿ ನೋಡಿ, ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಾಬುಗಿರಿ ಅಂಡ್ ನಾವು ದೇವನಹಳ್ಳಿ ಏರ್ಪೋರ್ಟ್ ಪ್ರಾರಂಭವಾದಾಗ ಇಲ್ಲೂ ಸುಮಾರು 3 ಡಂಪಿಂಗ್ ಗ್ರೌಂಡ್ಸ್ ಇದ್ವು. ಓಕೆ, ಹಾ, ಸೊ ಅವನ್ನೆಲ್ಲ ಕ್ಲಿಯರ್ ಮಾಡೋಕೆ 3 ವರ್ಷ ಹಿಡಿತು. ಅಂದಿನ ಸರ್ಕಾರದಲ್ಲಿ ಇದು ಒತ್ತಡ ತಂದ್ಬಿಟ್ಟು ನೋಡಿ, ಈ ತರ ಈ ಡಂಪಿಂಗ್ ಗ್ರೌಂಡ್ಸ್ ಇದ್ರೆ ಹಕ್ಕಿ ಪಕ್ಷಿಗಳೆಲ್ಲ ಬಂದು ವಿ ಮ್ಯಾನೇಜ್ ಟು ಗೆಟ್ ರಿಡ್ ಆಫ್ ದೋಸ್ ಥಿಂಗ್ಸ್. ಎಸ್, ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಅಹಮದಾಬಾದ್ ಆಗಲಿ, ಚೆನ್ನೈ ಆಗಲಿ, ಗೌಹಾಟಿ, ಈವನ್ ಕಲ್ಕಟ್ಟ, ಅವರು ಸರ್ಕಾರಿ ಏರ್ಪೋರ್ಟ್ಗಳು. ದೇ ಆರ್ ನಾಟ್ ಮ್ಯಾನೇಜ್ಡ್ ಬೈ ದಿ ಪ್ರೈವೇಟ್ ಏಜೆನ್ಸೀಸ್ ಹೂ ಹ್ಯಾವ್ ಟು ಮೇಂಟೈನ್ ವೆರಿ ಸ್ಟ್ರಿಕ್ಟ್ ಸೇಫ್ಟಿ ನಾರ್ಮ್ಸ್. ಎಸ್, ಸೊ ಗೊತ್ತಲ್ಲ ಈ ಸರ್ಕಾರಿ ಮನೋಭಾವದ ಹೆಂಗೆ ಸುದರ್ಶನ್ ಸರ್ ನಡೆಸ್ಕೊಂಡು ಹೋಗ್ತಾರೆ ಅಂತ. ಪ್ರಶಾಂತ್ ಮಾತಾಡ್ತೀರಿ ಸರ್. ಸುದರ್ಶನ್, ಈಗ ಮಂಗಳೂರಿನಲ್ಲಿ ಟೇಬಲ್ ಟಾಪ್ ಏರ್ಪೋರ್ಟ್, ನಾವೀಗ ನೇಪಾಳದ ಕಾಠ್ಮಂಡುದಿಂದ, ನೇಪಾಳದಲ್ಲಿ ಇಂಥ ಅನೇಕ ಏರ್ಪೋರ್ಟ್ಗಳಿವೆ. ಆ ಟೇಬಲ್ ಟಾಪ್ ಏರ್ಪೋರ್ಟ್ನ ಕಾರಣದಿಂದ ಮಂಗಳೂರಿನಲ್ಲಿ ದುರ್ಘಟನೆ ನಡೀತು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ಬೋದಿತ್ತು, ಯಾಕಂದರೆ ರನ್ವೇ ತುಂಬ ಚಿಕ್ಕದಿರುತ್ತೆ ಅನ್ನೋ. ಇಲ್ಲಿ ಏರ್ಪೋರ್ಟ್ನ ಸುತ್ತಮುತ್ತಲಿನ ಪ್ರದೇಶದ ಕಾರಣದಿಂದ ಈ ಅಪಘಾತ ಸಂಭವಿಸ್ತು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ಬೋದಾ? ಯಾಕಂದರೆ 2 ಇಂಜಿನ್ ಅಲ್ಟಿಟ್ಯೂಡೇ ತಗೊಳ್ಳಿಲ್ಲ. ಮತ್ತು ಆ ಲೋನ್ ಸರ್ವೈವರ್ ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು. ಆತ ಹೇಳ್ತಾನೆ, ಒಂದು ದೊಡ್ಡ ಬ್ಯಾಂಗ್ ಸೌಂಡ್ ಆಯಿತು, ಹೌದು, ಕೆಳಗಡೆ ಬರುವಾಗಕ್ಕಿಂತ ಮುಂಚೆ ಒಂದು ದೊಡ್ಡ ಬ್ಯಾಂಗ್ ಸೌಂಡ್ ಆಯಿತು ಅಂತ. ಅದರ ಅರ್ಥ ಏನು? ಈಗ ನೋಡಿ, ಸೈಮಲ್ಟೇನಿಯಸ್ಲಿ ಬರ್ಡ್ ಸ್ಟ್ರೈಕ್ ಆನ್ ಬೋತ್ ದ ಇಂಜಿನ್ಸ್ ಈಸ್ ನಾಟ್ ಎ ನ್ಯೂ ಥಿಂಗ್. ಇದು ಐತಿಹಾಸಿಕವಾಗಿ ನಡೆದಿದೆ ಇಂಥ ಒಂದು ಘಟನೆ. ಕ್ಯಾಪ್ಟನ್ ಸಲ್ಲಿ ಅಂತ ಒಂದು ಪಿಕ್ಚರ್ ಬಂದಿತ್ತು ನೋಡಿ, ಅದರಲ್ಲಿ ಇದೇ ತರ he just took off and he ran into the flock of birds, migratory birds. Both the engines failed. But ಅಲ್ಲಿ ಅದೃಷ್ಟವಶಾತ್ ಏನಾಯ್ತು ಅಂದ್ರೆ ಪಕ್ಕದಲ್ಲೇ ಹಡ್ಸನ್ ರಿವರ್ ನದಿ, ಆ ನದಿಯ ಮೇಲೆ ಈ ಮ್ಯಾನೇಜ್ ಟು ಫೋರ್ಸ್ ಲ್ಯಾಂಡ್ ದಿ ಏರ್ಕ್ರಾಫ್ಟ್ and he did a wonderful job. Nobody had to die in that ditching ಅಂದ್ರೆ ಲ್ಯಾಂಡಿಂಗ್ ಓವರ್ ದಿ ವಾಟರ್. ಸೊ ಹಾಗಾಗಿ ಇಂಥ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಏನಿತ್ತು ಆ ಪೈಲಟ್ಗೆ, ಸಲಿವಾನ್ ಅಂತೇಳಿ, ಕ್ಯಾಪ್ಟನ್ ಸಲಿವಾನ್. ಸೊ ಹಿ ಮ್ಯಾನೇಜ್ ಟು ಡೂ ಎ ಸಕ್ಸಸ್ಫುಲ್ ಆಪರೇಷನ್. ಬಟ್ ಅನ್ಫಾರ್ಚುನೇಟ್ಲಿ Ahmedabad airport is in the middle of the town, surrounded by slum areas, surrounded by tall buildings. So there was absolutely no scope for any emergency landing. So ಆ ಥರ ಆಗಿದ್ದರಿಂದ ಇದು ಒಂದು, ಆಮೇಲೆ ನೋಡಿ, ಬಟ್ ಇದೊಂದು ಚರ್ಚೆ ನಡೆದಿದೆಲ್ಲ ಸುದರ್ಶನ, ರ್ಯಾಮ್ ಏರ್ ಟರ್ಬೈನ್. ಈಗ 2 ಇಂಜಿನ್ಗಳು ಫೇಲ್ ಆದರೆ ನೀವು ಟರ್ಬೈನ್ ಯು ಕ್ಯಾನ್ ಯೂಸ್ ಇಟ್ ಅಂತಕ್ಕಂಥ ರ್ಯಾಟ್ ಬಗ್ಗೆ ಬಹಳಷ್ಟು ಚರ್ಚೆ ಟೆಕ್ನಿಕಲ್ ವಲಯದಲ್ಲಿ ನಡೆದಿದೆ. ಎಲೆಕ್ಟ್ರಿಕಲ್ ಫೇಲ್ಯೂರ್ಗೆ ಇಂಜಿನ್ ಫೇಲ್ ಆದ್ರೆ ಏನು ಮಾಡೋದಕ್ಕೆ? ಹಾ ನೋಡಿ, ರ್ಯಾಟ್ ವಿಲ್ ಕಮ್ ಇನ್ ಟು ಆಪರೇಷನ್ ವೆನ್ ಈ ವಿಮಾನಗಳಲ್ಲಿ 3 ಹೈಡ್ರಾಲಿಕ್ ಸಿಸ್ಟಮ್ ಇರ್ತವೆ. ಎವ್ರಿಥಿಂಗ್ ಈಸ್ ಮೋಸ್ಟ್ಲಿ ಹೈಡ್ರೋ ಎಲೆಕ್ಟ್ರಿಕಲ್ ಆಕ್ಟಿವೇಟೆಡ್ ಸಿಸ್ಟಮ್ಸ್. ಒಂದು ಗ್ರೀನ್ ಅಂತ ಇರುತ್ತೆ, ಒಂದು ಯೆಲ್ಲೋ ಅಂತ ಇರುತ್ತೆ, ಒಂದು ಐ ಡೋಂಟ್ ನೋ ಅಬೌಟ್ ನಮ್ಮ ಏರ್ಬಸ್ ನಲ್ಲಿ ಹೇಳೋದಾದ್ರೆ ದ ಥರ್ಡ್ ಹೈಡ್ರಾಲಿಕ್ ಎಮರ್ಜೆನ್ಸಿ ಸಿಸ್ಟಮ್ ಇಸ್ ರ್ಯಾಟ್, ರ್ಯಾಮ್ ಏರ್ ಟರ್ಬೈನ್ ಅಂತ. ಇಟ್ ವಿಲ್ ಆಟೋಮ್ಯಾಟಿಕಲಿ ಕಮ್ ಔಟ್
It will automatically get extended and it will run by the free flow of the air. But it will not happen in such a. The pilot has to activate Yes. when hydraulic emergency system is completely lost. Green and yellow systems are completely lost. Then the pilot has to activate that ram air turbine. That is to produce electricity inside the aeroplane, ಅಲ್ಲ ಸರ್? Exactly. Limited electricity. Correct. Because most of it is activated by the electrical system. So it will produce electricity. Of course, it will also have drag. ಓಕೆ. ಬಟ್ ಇದು ಈ ಒಂದು ಕೆಳ ಹಂತದಲ್ಲಿ ನಡೆಯಲ್ಲ. ದೇ ಆರ್ ನಾಟ್ ಈವನ್ ರಿಟ್ರಾಕ್ಟೆಡ್ ದಿ ಅಂಡರ್ ಕ್ಯಾರೇಜ್. ಎಸ್. ನೆನ್ನೆ ತಾವು ಪಾಯಿಂಟ್ ಔಟ್ ಮಾಡಿದ ವಿಷಯದ ಬಗ್ಗೆ ಜಗತ್ತಿನಾದ್ಯಂತ ಚರ್ಚೆ ನಡೀತಾ ಇದೆ. ಎಲ್ಲ ಪೈಲಟ್ಸು ಕೇಳ್ತಾ ಇದ್ದಾರೆ, ಲ್ಯಾಂಡಿಂಗ್ ಏರಿಯಾಕ್ಕೆ ಒಳಗೆ ಹೋಗಿರಲಿಲ್ಲ ಅಂತ. ಹೌದು. ಎಸ್. ಅದರ ಜೊತೆ ಫ್ಲಾಪ್ಸ್ ಓಪನ್ ಆಗಿತ್ತೋ ಇಲ್ವೋ ಅನ್ನೋದರ ಬಗ್ಗೆ ಕೂಡ ಒಂದು ದೊಡ್ಡ ಚರ್ಚೆ. ನಾನು ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ ಸರ್. ರಾಜೀವ್ ಪ್ರತಾಪ್ ರೂಢಿ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು ಇವತ್ತು. ಸ್ವತಃ ಪೈಲಟ್ ಟರ್ನ್ಡ್ ರಾಜಕಾರಣಿ. ಅವ್ರು ಹೇಳ್ತಾ ಇದ್ರು ಫ್ಲಾಪ್ ಓಪನ್ ಆಗಿರಲಿಲ್ಲ ಅನ್ನೋದು ನಿಜ, ಆದರೆ ದೊಡ್ಡ ಮಟ್ಟದಲ್ಲಿ ಇಡೀ ಕಾಕ್ಪಿಟ್ ಕಿತ್ತೋಗೋಂಗೆ ಅಲಾರಾಮ್ ಬರುತ್ತಂತೆ, ಓಪನ್ ಆಗಿಲ್ಲ ಅಂತ. ಅದನ್ನು ನೆಗ್ಲೆಕ್ಟ್ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ನೆಗ್ಲೆಕ್ಟ್ ಮಾಡಿದ್ರು ಅನ್ನೋದಾದರೆ ಕಾಕ್ಪಿಟ್ನಲ್ಲಿ ಇನ್ನೇನೋ ಬೇರೆ ಆಗ್ತಿತ್ತಾ ಅಂತ. ಅದರ ಜೊತೆಗೆ ಆರಂಭಿಕ ತನಿಖೆಯಲ್ಲಿ ತಜ್ಞರು ಹೇಳ್ತಾ ಇರೋದು ಎಂಜಿನ್ಗೆ ಸಫಿಷಿಯೆಂಟ್ ಫ್ಯೂಯಲ್ ಸಪ್ಲೈ ಇರಲಿಲ್ಲ. ಅದು ಹೆಂಗೆ, ಏನು ಸಾಧ್ಯ ಅದು? ವಾಟ್ ಈಸ್ ದ ಪಾಸಿಬಿಲಿಟಿ? ಅಹಮದಾಬಾದ್ ಏರ್ ಕ್ರ್ಯಾಶ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ವಿಮಾನ ಅಪಘಾತಕ್ಕೆ ಕಾರಣವಾದ ಅಂಶಗಳನ್ನು ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಇದ್ದಾರೆ. ಸುದರ್ಶನ್ ಸರ್, ಪ್ರಾಥಮಿಕ ಮಾಹಿತಿ ಎಂಜಿನ್ಗೆ ಸಫಿಷಿಯೆಂಟ್ ಫ್ಯೂಯಲ್ ಸಪ್ಲೈ ಆಗಲಿಲ್ಲ ಅಂತ. ಹಂಗಾಗಲಿಲ್ಲ ಅಂದಾಗ ನನಗೇನೋ ಹಳೆ ಘಟನೆ ಒಂದು ನೆನಪಾಯಿತು. ಈ ದೇಶದ ಉದ್ಯಮಿಯೊಬ್ಬರನ್ನು ಕೊಲ್ಲಬೇಕು ಅಂತ ಅವರ ಹೆಲಿಕಾಪ್ಟರ್ನ ಫ್ಯೂಯಲ್ ಟ್ಯಾಂಕಿಗೆ ಮಣ್ಣು ತುಂಬಲಾಗಿತ್ತು. ಉದ್ದೇಶ ಇದ್ದದ್ದು ಟೇಕ್ ಆಫ್ ಆದಮೇಲೆ ಎಂಜಿನ್ಗೆ ಸಫಿಷಿಯೆಂಟ್ ಫ್ಯೂಯಲ್ ಸಪ್ಲೈ ಆಗದೆ ಕ್ರ್ಯಾಶ್ ಆಗಲಿ ಅಂತ. ಸಬಾಟೇಜ್ನ ಪ್ರಶ್ನೆ ಈ ಟೈಮ್ನಲ್ಲಿ ಬರುತ್ತೆ. ಅದರ ಜೊತೆಗೆ ಇನ್ನೊಂದು ಟರ್ಮ್ ಕೇಳಿ ಬರ್ತಾ ಇದೆ, ಫ್ಯೂಯಲ್ ಕಂಟ್ಯಾಮಿನೇಷನ್ ಅಂತ. ಅದು ಕೂಡ ಸಬಾಟೇಜ್ ಅಲ್ವಾ? ಹೌದು, ಖಂಡಿತ. ಈಗ ಯಾವುದನ್ನು ರೂಲ್ ಔಟ್ ಮಾಡೋಕ್ಕಾಗಲ್ಲ. ನೋಡಿ, ಸತ್ಯಾಂಶಗಳೆಲ್ಲ ಹೊರ ಬರೋದಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತದೆ. ಬಟ್ ನೀವೇ ಹೇಳಿದಾಗೆ, ಗೋಯಿಂಗ್ ಬೈ ದಿ ಪಾಸ್ಟ್ ಎಕ್ಸಾಂಪಲ್, ಎಸ್, ಈ ಫ್ಯೂಲ್ ನಲ್ಲಿ ಸಕ್ಕರೆ ಹಾಕಿಬಿಟ್ರೆ ದ ಫ್ಯೂಲ್ ಗೆಟ್ಸ್ ಕಂಟ್ಯಾಮಿನೇಟೆಡ್. ಓಕೆ. ಈ ಸಕ್ಕರೆ ಬಹಳ ಬೇಗ ಡಿಸಾಲ್ವ್ ಆಗ್ಬಿಡುತ್ತೆ, ಗೊತ್ತೇ ಆಗಲ್ಲ ಯಾರಿಗೂ. ಕಾರ್ಗೆಲ್ಲ ಹಾಕಿದ್ರೆ ಎಂಜಿನ್ ಸೀಸ್ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್. ಸೊ ಇದರಲ್ಲಿ ಯಾರ ಕೈವಾಡ ಇರಬಹುದು ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಬಟ್ ಇಟ್ ಈಸ್ ಒನ್ ಆಫ್ ದ ಪಾಸಿಬಿಲಿಟಿ ವಿ ಶುಡ್ ನಾಟ್ ರೂಲ್ ಔಟ್. ಯಾಕಂದ್ರೆ ಈಗ ನಡೀತಿರೋ ಒಂದು ಈಕೋ ಸಿಸ್ಟಮ್ ಅಲ್ಲಿ ಈಗ ನೋಡಿ, ಫ್ರಮ್ ಬ್ಯಾಂಕಾಕ್ ಒನ್ ಇವ್ರದ್ದು ಏರ್ ಇಂಡಿಯಾ ಫ್ಲೈಟ್ ವಿಚ್ ವಾಸ್ supposed to land in Delhi, it landed back in Bangkok because of the bomb threat. Okay. So when you join all these dots, ಈ ಒಂದು ಸಬಟಾಜ್ ಎಫರ್ಟ್ ಇದ್ರೂ ಇರ್ಬೋದು. ಅದನ್ನ ನಾವು ಯಾವಾಗಲೂ ವಿ ಶುಡ್ ನಾಟ್ ಕ್ಲೋಸ್. ಇಲ್ರಿ ಹಂಗ ಆಗದೇ ಇಲ್ಲ ಅಂತ ಹೇಳಿ ಹೇಳಕ್ ಬರಲ್ಲ. ಡ್ಯೂರಿಂಗ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಇನ್ವೆಸ್ಟಿಗೇಷನ್ ಇದನ್ನು ಒಂದು ಆಂಗಲ್ ಇಟ್ಕೊಂಡಿರ್ತಾರೆ. ಈಸ್ ಇಟ್ ಪಾಸಿಬಲ್ ದಟ್ ದೇರ್ ವಾಸ್ ಎ ಸಬೋಟಾಜ್ ಅಟೆಂಪ್ಟ್ ಅಂಡ್ ಇನ್ವಾಲ್ವಿಂಗ್ ದಿ ಟೆಕ್ನಿಷಿಯನ್ಸ್ ಅಂಡ್ ಇಂಜಿನಿಯರ್ಸ್ ಇನ್ಸೈಡ್? ಎಸ್, we cannot rule out. We should not rule out. We should, going by the geopolitical environment, we should keep it as one of the main terms and conditions. ಎಸ್. ಅದರ ಜೊತೆಗೆ ಫ್ಯೂಯಲ್ ಕಂಟ್ಯಾಮಿನೇಷನ್ ಅನ್ನೋ ಶಬ್ದ ಕೇಳಿದ್ನಲ್ಲ ನಾನು, ಉದ್ದೇಶಪೂರ್ವಕವಾಗಿ ಆಗಿಲ್ಲದೆ ಹೋದರೂ ಕಳಪೆ ಇಂಧನ ಪೂರೈಕೆ ಅಪ್ಪ. ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಗಾಡಿ ಹಾಕ್ಸೋ ಕೆಲವು ಕಡೆ ಕಳಪೆ ಇಂಧನ ಹಾಕ್ತಾರೆ. ಅದು ದುಡ್ಡಿನ ಕಾರಣಕ್ಕೆ, ಏನೋ ಅಂದರೆ ಜಾಸ್ತಿ ಲಾಭ ಮಾಡ್ಕೊಳ್ಳೋದಕ್ಕೆ. ಆ ಪಾಸಿಬಿಲಿಟಿ ಇರುತ್ತಾ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ? ಇಲ್ಲ, ದಟ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಇಟ್ ಈಸ್ ಓನ್ಲಿ ದ ಸರ್ಟಿಫೈಡ್ ರಿಫ್ಯೂಲರ್ಸ್ ಆರ್ ಅಲೌಡ್ ಇನ್ಸೈಡ್ ದ ಏರ್ಪೋರ್ಟ್. ಓಕೆ.
ಸೊ ಇಟ್ ಈಸ್ ಅಂದ್ರೆ ಇಂಧನದ ಕ್ವಾಲಿಟಿ ಚೆಕ್ ಆಗಿರುತ್ತೆ. ಪ್ರತಿ ಸಲ ರಿಫಿಲಿಂಗ್ ಮಾಡ್ಬೇಕಾದ್ರೆ ಒಂದು ಬಾಟ್ಲ್ ಅಲ್ಲಿ ಅವರು ಫ್ಯೂಲ್ ತಗೊಂಡ್ಬರ್ತಾರೆ. ಓಕೆ. ಅದರಲ್ಲಿ ಒಂದು ಕ್ಯಾಪ್ಸೂಲ್ ಹಾಕ್ತಿವಿ. ಕ್ಯಾಪ್ಸೂಲ್ ಹಾಕಿ ಗರ 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 ಅಂತ ತಿರುಗಿಸ್ಬಿಟ್ಟು ಅದು ನೇರಳೆ ಬಣ್ಣಕ್ಕೆ ತಿರುಗಿದರೆ ಇಟ್ ಈಸ್ ಕಂಟಾಮಿನೇಟೆಡ್ ಅಂತ. ಇಫ್ ಇಟ್ ರಿಮೈನ್ಸ್ ಕ್ರಿಸ್ಟಲ್ ಕ್ಲಿಯರ್ ದೆನ್ ದರ್ ಇಸ್ ನೋ ಪ್ರಾಬ್ಲಮ್. ಇಟ್ ಈಸ್ ಅ ಮ್ಯಾಂಡೇಟರಿ ಚೆಕ್ ಫಾರ್ ಎವ್ರಿ ರಿಫ್ಯೂಲಿಂಗ್. ಪ್ರತಿ ವಿಮಾನ ಫ್ಯೂಯಲ್ ಕ್ವಾಲಿಟಿ ಚೆಕ್ ಆಗುತ್ತೆ. ಪ್ರತಿಯೊಂದು ಅದು ಕ್ಯಾಪ್ಸೂಲ್ ಇರಲೇಬೇಕು ಅವರು ತಗೊಂಡ್ ಬಂದಾಗ. ಓಕೆ. ದೆನ್ ದೇ ಪುಟ್ ಇಟ್ ಇನ್ ಎ ಬಾಟಲ್, ಸ್ಯಾಂಪಲ್ ಬಾಟಲ್, ಅಂಡ್ ಒಂದಿಷ್ಟು ತಿರುಗಿಸ್ಬಿಡ್ತಾರೆ ಒಂದು 4-5 ಸಾರಿ. ಅದ್ರ ಬಣ್ಣ ಚೇಂಜ್ ಆಗಬಾರ್ದು. ಬಣ್ಣ ಚೇಂಜ್ ಆಯ್ತು ಅಂದ್ರೆ ದೇ ವಿಲ್ ರಿಜೆಕ್ಟ್ ಇಟ್ ಅಂಡ್ ಸೆಂಡ್ ದಟ್ ರಿಫ್ಯೂಲರ್ ಬ್ಯಾಕ್. ಸ್ಪೆಷಲಿ ಮಾನ್ಸೂನ್ ಅಲ್ಲಿ ಇದೊಂದು ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ಅವ್ರು ರಿಫ್ಯೂಲ್ ಮಾಡುವಾಗ ಮಳೆ ಬರುತ್ತೆ, ಮಳೆ ನೀರು ಒಂದಿಷ್ಟು ಸೇರ್ಕೊಂಡ್ಬಿಡುತ್ತೆ. ಸೊ ದೆನ್ ದ engineer of that aircraft who's responsible for refueling, he will reject that fuel. So ಇಷ್ಟೆಲ್ಲ ನಡೀತಾ ಇದೆ. ಇಟ್ ಇಸ್ ನಾಟ್. ಬಟ್ ಸುದರ್ಶನ್ ಸರ್, ನಾನು ಹಾಗೆ ಇಂಟರ್ನ್ಯಾಷನಲ್ ಪೇಪರ್ಸ್ಗಳನ್ನು ಓದ್ತಾ ಇದ್ದೆ. ಅದರ ಕೆಲ ಟೆಕ್ನಿಕಲ್ ಅಂಶಗಳನ್ನು ನಿಮ್ಗೆ ಕೇಳ್ತೀನಿ, ನಮ್ಮ ವೀಕ್ಷಕರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ. ಅವ್ರು ಹೇಳ್ತಾರೆ ಕ್ಲಾಗಿಂಗ್ ಆರ್ ಅ ಕಂಟ್ಯಾಮಿನೇಷನ್, ಏರ್ಕ್ರಾಫ್ಟ್ ಇಂಜಿನ್ಸ್ ರಿಲೈ ಆನ್ ಪ್ರಿಸೈಸ್ ಫ್ಯೂಯಲ್ ಮೀಟರಿಂಗ್ ಸಿಸ್ಟಮ್ಸ್. ಇಫ್ ದ್ಯಾಟ್ ಸಿಸ್ಟಮ್ ಗೆಟ್ಸ್ ಬ್ಲಾಕ್ಡ್ ಇಟ್ ಕ್ಯಾನ್ ಲೀಡ್ ಟು ಎ ಫ್ಯೂಯಲ್ ಸ್ಟಾರ್ವೇಷನ್ ಆ್ಯಂಡ್ ಇಂಜಿನ್ ಶಟ್ ಡೌನ್. ನಂಬರ್ 1 ಕಾಸ್ ಅವ್ರು ಹೇಳ್ತಾ ಇರೋದು. 2ನೇ ಕಾಸ್ ಅವ್ರು ಹೇಳ್ತಾ ಇರೋದು, ದ ಡಿಸಾಸ್ಟರ್ ಮೇ ಹ್ಯಾವ್ ಅಕರ್ಡ್ ಆಸ್ ದ ಏರ್ಕ್ರಾಫ್ಟ್ ಫ್ಲಾಪ್ಸ್ ವೆರ್ ನಾಟ್ ಎಕ್ಸ್ಟೆಂಡೆಡ್ ಡ್ಯೂರಿಂಗ್ ಟೇಕ್ ಆಫ್ ಥ್ರೂ ಅದರ್ ಪೈಲಟ್ಸ್ ಆ್ಯಂಡ್ ಅನಲಿಸ್ಟ್ ಹ್ಯಾವ್ ಚಾಲೆಂಜ್ ದಿಸ್. ಫ್ಲಾಪ್ಸ್ ಪ್ಲೇ ವೈಟಲ್ ರೋಲ್ ಡ್ಯೂರಿಂಗ್ ಟೇಕ್ ಆಫ್ ಬಿಕಾಸ್ ಅದು ಥ್ರಸ್ಟನ್ನು ಡಿಸೈಡ್ ಮಾಡುತ್ತೆ ಅಂತಕ್ಕಂಥ ಈ 2 ಕಾರಣಗಳ ಬಗ್ಗೆ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ. ಒಂದು ನೀವು ಹೇಳಿದಾಗೆ especially in a airline operation which is highly supervised by a lot of people, technicians and engineers, it is highly impossible that we accept a polluted fuel. Yes. But after that, having said, after the refueling is over, there could be some miscreants. Like ನಾವು ಎಚ್ಚರಿಕೆಯಿಂದ ಇರಬೇಕು. ಗೋಯಿಂಗ್ ಬೈ ದಿ ಜಿಯೋಪೊಲಿಟಿಕಲ್ ಎನ್ವೈರನ್ಮೆಂಟ್ ಆಫ್ ದ ಡೇ, it may be one of the effect. Now, second part of your question, ನೋಡಿ, one aircraft which is flying with almost 80 tons in the air, that weight is supported by the lift. Yes. And the drag is supported by the thrust. Now ಏನಾಗುತ್ತೆ ಅಂದರೆ, while flying level and flight, ಅಂದರೆ clean aircraft, undercarriage is up, flap is up, so it has a certain minimum speed to sustain flight. So ಆ ಒಂದು ಸ್ಪೀಡು, let us say ಒಂದು ಎಕ್ಸಾಂಪಲ್ ತಗೊಳ್ಳೋಣ, 200 km/h. ಒಂದು ಫ್ಲಾಪ್ ಎಕ್ಸ್ಟೆಂಡ್ ಮಾಡಿದರೆ the minimum flight will reduce to 175 km/h. Okay. The second stage of flap togondre it becomes to 150 km/h. And basically flap is an lift augmentation device. It has got nothing to do with thrust. Okay. Thrust is engine. Flap is lift. So now landing barbekadre we take the 4th stage of flap or 3rd stage of flap. Okay. So for takeoff, we take either 1 stage of flap or 2nd stage of flap. ಆ ಫ್ಲಾಪ್ ಪೈಲಟ್ ಎರರ್ ಇಂದ ಓಪನ್ ಆಗಿಲ್ಲ ಅಂದ್ರೂ ಅಲಾರಾಮ್ ಸಿಸ್ಟಮ್ ಇರುತ್ತಂತೆ ಕಾಕ್ಪಿಟ್ನಲ್ಲಿ, ಅದು ಜೋರ್ ಸೌಂಡ್ ಮಾಡುತ್ತಂತೆ. ಅದು ನೆಗ್ಲೆಕ್ಟ್ ಮಾಡೋಕೆ ಆಗದೆ ಇರುವಂತಹ ಸೌಂಡ್ ಅದು. ಹೌದು, ಖಂಡಿತ ಬರುತ್ತೆ, ಖಂಡಿತ ವಾರ್ನಿಂಗ್ ಬರುತ್ತೆ. both in terms of takeoff and both in terms of landing. Okay. ಒಂದು GPWS ಸಿಸ್ಟಮ್ ಅಂತ ಇದೆ, ಗ್ರೌಂಡ್ ಪ್ರಾಕ್ಸಿಮಿಟಿ ವಾರ್ನಿಂಗ್ ಸಿಸ್ಟಮ್ ಅಂತೇಳಿ. ಅದು ಒಂದು ಪ್ಯಾರಾಮೀಟರ್ ಸೆಟ್ ಮಾಡಿರ್ತಾರೆ. Okay. So suppose immediately we are asked to change the runway for landing. ಆ ಒಂದು ಅವಸರದಲ್ಲಿ we don't take the undercarriage down. So the GPWS warning will come. Okay. Undercarriage is not down, gear not down, gear not down.
ಗಿಯರ್ ನಾಟ್ ಆನ್ ಅಂತ ರಿಪೀಟೆಡ್ ವಾರ್ನಿಂಗ್ ಬರುತ್ತೆ. ಸಿಮಿಲರ್ಲಿ ಫ್ಲಾಪ್ಸ್ ಅದು ವಾರ್ನಿಂಗ್ ಬರುತ್ತೆ. ಓಕೆ. ಟೂ ಲೋ ಫ್ಲಾಪ್ಸ್, ಟೂ ಲೋ ಫ್ಲಾಪ್ಸ್, ಟೂ ಲೋ ಫ್ಲಾಪ್ಸ್ ಅಂತಂದ್ರೆ ಯು ಆರ್ ಕಮಿಂಗ್ ಕ್ಲೋಸ್ ಟು ದ ಗ್ರೌಂಡ್ ಬಟ್ ಯು ಆರ್ ನಾಟ್ ಟೇಕನ್ ದ ಫ್ಲಾಪ್ಸ್. ಅಂದ್ರೆ ದಿಸ್ ಎಕ್ಸಾಕ್ಟ್ ಸೌಂಡ್ ವಿಲ್ ಬಿ ಪ್ಲೇಯಿಂಗ್, ಸೌಂಡೇ ಬರ್ತಾ ಇದೆ. Recorded. It is a recorded sound. It is Okay. a recorded sound by the ground proximity warning system. So there are a lot of checks and balances to warn the pilot that your takeoff configuration is not correct. ಓಕೆ. ಓ. So there is no question that a pilot ignores this warning and continues to take off. ಎಸ್. ಬಟ್ ನೆಕ್ಸ್ಟ್ ಏನಾಯ್ತು ಅಂದ್ರೆ ವಾಟ್ ನಾವು ನಿನ್ನೆನೂ ಇದರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ವಲ್ಲ, ಒಂದು ಪೈಲಟ್ ಮಾನಿಟರಿಂಗ್ ಅಂಡ್ ಪೈಲಟ್ ಫ್ಲೈಯಿಂಗ್. ಓಕೆ. ಇಟ್ ಕುಡ್ ಬಿ ಎನಿಬಡಿ, ಇಟ್ ಕುಡ್ ಬಿ ಕ್ಯಾಪ್ಟನ್ ಆರ್ ಇಟ್ ಕುಡ್ ಬಿ ದ ಫಸ್ಟ್ ಆಫೀಸರ್. ದೇ ಚೇಂಜ್. ಓಕೆ, ಈ ಸೆಕ್ಟರ್ ನೀವು ಫ್ಲೈ ಮಾಡ್ಕೊಳ್ಳಿ, ನೆಕ್ಸ್ಟ್ ಸೆಕ್ಟರ್ ನಾನು ಫ್ಲೈ ಮಾಡ್ಕೊಳ್ತೀನಿ ಅಂದ್ರೆ ಈವನ್ ಇಫ್ ದ ಕೋ ಪೈಲಟ್ ಈಸ್ ಫ್ಲೈಯಿಂಗ್, he becomes the pilot flying. Yes. And the captain becomes the pilot monitoring. So the pilot flying is controlling the flight, looking outside for the birds. The pilot monitoring heads are down in the cockpit, and he will just obey the captain's or the pilot flying instructions. Okay. Okay. So immediately after takeoff, the first call from the pilot flying is positive climb anta pilot monitoring ಹೇಳ್ತಾರೆ, because he looks after the vertical speed indicator. Andre we are now climbing maybe at 600 feet, 700 feet, 1000 feet rate of climbing. He said next the pilot flying says gear up. Okay. It will take in 3 seconds, 4 seconds. So the gear goes up. Then the speed will increase. Yes. Avaga, there is a time for flap retraction. There is a speed for flap. He said, okay, flaps 1. Then he will say speed check, flaps 1. Then flap 0, speed check, flap 0. ಬಟ್ ಇಲ್ಲಿ ಏನಾಗಿದೆ ಅಂದರೆ ನನಗೆ ಅನುಮಾನ ಬರ್ತಾ ಇರೋದು, ನಿನ್ನೆಯಿಂದ ನನಗೆ ಕಾಡ್ತಿರೋ ಒಂದು ವಿಷಯ ಏನು ಅಂದರೆ, ಸಿ ಐ ಡಿಸ್ಕಸ್ಡ್ ವಿತ್ ಮೈ ಸನ್ ಹೂಸ್ ಫ್ಲೈಂಗ್ ಫಾರ್ ಯುರೋಪಿಯನ್ ಏರ್ಲೈನ್. No, he left Indigo, this flying for European. Okay. Very similar aircraft. Okay. So he is also confused. He said instead of gear up, the gear did not go up, but the flap went up. ಸೊ ಕೋ ಪೈಲಟೇನ ಎಡವಟ್ ಮಾಡ್ಕೊಂಡ್ರ ಅಂತ ಮಾಡ್ಕೊಂಡಿರ್ಬಹುದು ಅಂತ ನನ್ನ ಒಂದು ಅನುಮಾನ. ಯಾಕಂದ್ರೆ ನಿನ್ನೆಯಿಂದ ಅದು ಕಾಡ್ತಿರೋ ಒಂದು ಪ್ರಶ್ನೆ. ಯಾಕಂದ್ರೆ ವೆನ್ಸ್ ದ ಫ್ಲಾಪ್, ಈಗ ನೋಡಿ 175 ಕಿಲೋಮೀಟರ್ನಲ್ಲಿ ಏರ್ಕ್ರಾಫ್ಟ್ ಫ್ಲೈ ಮಾಡ್ತಿರ್ಬೇಕಾದ್ರೆ ಫ್ಲಾಪ್ಸ್ ಅಪ್ ಆದ ಕೂಡಲೇ ದ ಸ್ಟಾಲಿಂಗ್ ಸ್ಪೀಡ್ ಇಟ್ ಈಸ್ ರೀಚ್ ದಟ್ ಸ್ಟಾಲಿಂಗ್ ಸ್ಪೀಡ್. ಬಿಕಾಸ್ ವಿತ್ ದ ಫ್ಲಾಪ್ಸ್ ಅಪ್ ದ ಸ್ಟಾಲಿಂಗ್ ಸ್ಪೀಡ್ considerably reduces. Okay. And adverse thing is the gear is down, which increases the drag tremendously. It is my personal observation. Of course, we will come to know the reality ಏನಾಯ್ತು ಅಂತ. ಆಗಿದ್ದಾಗೋಗಿದೆ, ಆಗಿದ್ದೇನು ವಾಪಸ್ ಬರೋದಿಲ್ಲ. ಈ ಪ್ರಶ್ನೆ ಇರುವಂತದ್ದು ಇನ್ವೆಸ್ಟಿಗೇಷನ್ ನ ಬಗ್ಗೆ. ಬಟ್ ಹೌದು, ಗುಜರಾತ್, ಅಹಮದಾಬಾದ್, ನರೇಂದ್ರ ಮೋದಿ ಹೋಮ್ ಸ್ಟೇಟ್, ನಾನು ಊಹೆ ಅಂತಲೇ ಅಂದ್ಕೊಳ್ಳಿ, ಸಬುಟಾಜ್ನ ಆ್ಯಂಗಲನ್ನು ಕೂಡ ಭಾಳ ಗಂಭೀರವಾಗಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅನ್ಸುತ್ತಾ? ಹೌದು, ಖಂಡಿತ. ವೆನ್ ದ ಇನ್ವೆಸ್ಟಿಗೇಷನ್ ಟೇಕ್ಸ್ ಪ್ಲೇಸ್, ಆಲ್ ದೀಸ್ ಆ್ಯಂಗಲ್ಸ್ ವಿಲ್ ಬಿ ಅಬ್ಸರ್ವ್ಡ್. ಯಾಕಂದರೆ ಗೋಯಿಂಗ್ ಬೈ ದಿ ಜಿಯೋಪಾಲಿಟಿಕಲ್ ಸಿಚುಯೇಷನ್ ವಿ ಶುಡ್ ಬಿ ಅವೇರ್. ಯಾಕಂದರೆ ನಮಗೆ ಏನೇನೆಲ್ಲ ಈ ಕಿತಾಪತಿಗಳು ನಡೆದಿರ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನ ಇಟ್ಕೊಂಡಿರಬೇಕು. ಆ್ಯಂಡ್ ಇಟ್ ಈಸ್ ನಾಟ್ ಅನ್ ಐಸೋಲೇಟೆಡ್ ಇನ್ಸಿಡೆಂಟ್ ಅಥವಾ ಆಕ್ಸಿಡೆಂಟ್. ದೇರ್ ಇಸ್ ಅ ವೆರಿ ವಾಸ್ಟ್ ಡಿಫರೆನ್ಸ್ ಬಿಟ್ವೀನ್ ಇನ್ಸಿಡೆಂಟ್ ಆ್ಯಂಡ್ ಆಕ್ಸಿಡೆಂಟ್. Accident is when you lose lives. Incident is some technical or correct
some systems failure in ತೊಂದ್ರೆ the ಆಗಿದೆ. aircraft without losing any lives. So that is a major difference. ಇವರು ತಿಪ್ಪೆ ಸಾರಿಸ್ಬಿಡ್ತಾರೆ, there is an incident ಅಂತ ಹೇಳಿ. It is not an incident, it is a major accident where hundreds of lives are lost. ಎಸ್ So ಇದು we should not rule out any angle even including sabotage. ಕರೆಕ್ಟ್. ಅದರ ಜೊತೆಗೆ ಅಂದರೆ ಏವಿಯೇಷನ್ನು ಯಾಕೆಷ್ಟು ಸೇಫ್ ಆಗಿದೆ, ಯಾಕೆ ಇದು ಅತ್ಯಂತ ಸೇಫ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಮಾತಾಡ್ತೀವಿ ಅಂತಂದರೆ, ಇಂಥ ಪ್ರತಿ ಘಟನೆಯದ್ದು ಡಿಟೇಲ್ ಆದ ತನಿಖೆಯಾಗುತ್ತೆ. ಇದರಲ್ಲಿ ಏನಾದ್ರು ಸಮಸ್ಯೆ ಆಗಿದ್ರೆ ಆ ಸಮಸ್ಯೆಯನ್ನು ಮುಂದಿನ ಪ್ರಯಾಣಗಳಲ್ಲಿ ಹೆಂಗೆ ಸರಿಪಡಿಸಿಕೊಳ್ಳೋದು ಅಂತ SOPಗಳು ತಯಾರಾಗ್ತವೆ, SOPಗಳು ಬದಲಾಗ್ತವೆ. ಆ ಎಲ್ಲ ಕಾರಣಕ್ಕೆ ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ ಹೆಂಗಿರುತ್ತೆ ಸುದರ್ಶನ್ ಸರ್? ನೋಡಿ, ನೀವೇ ಹೇಳಿದಾಗೆ SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ದ ಪೈಲಟ್ಸ್, is written in blood. Every accident teaches you something. Okay. This is what should have not been done. And so the SOPs are evolved like this over a period of time. Yes. Right from Wright brothers time, when the aviation evolved. But ಈಗ ಪ್ರತಿ ಆಟೋಮೇಷನ್ ಪ್ರೋಗ್ರೆಸ್ ಏನಾಗ್ತದೆ ಏರೋಪ್ಲೇನ್ಗಳಲ್ಲಿ, ದ ಆಟೋಮೇಷನ್ ಈಸ್ ಸೋ ಫೇಲ್ ಸೇಫ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ ನಾವು. ಓಕೆ. If one system fails, there is an alternate system. Especially I being an Airbus pilot, we know that within 5 protection layers, nothing will go wrong. Even if the pilot sleeps during flight, there is some safety, ಅದು ಒಂದು ಕವಚ, ರಕ್ಷಣಾ ಕವಚ. ಲೋ ಸ್ಪೀಡ್ ಆಗಿರ್ಬೋದು, ಹೈ ಸ್ಪೀಡ್ ಆಗಿರ್ಬೋದು, ಹೈ ಜಿ ಟರ್ನ್ ಆಗಿರ್ಬೋದು, ಅಥವಾ ಹೈ ಟರ್ಬುಲೆನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ರಕ್ಷಣಾ ಕವಚ ಇರುತ್ತೆ. ಓಕೆ. ಸೊ ದೇರ್ ಆರ್ ಅಟ್ಲೀಸ್ಟ್ ಇನ್ ಏರ್ಬಸ್ ದೇರ್ ಆರ್ 5 ರಕ್ಷಣಾ ಕವಚಗಳಿದೆ, ವಿಚ್ ಇಸ್ ಇನ್ಬಿಲ್ಟ್ ಇನ್ ದ ಸಿಸ್ಟಮ್. ಅದರಲ್ಲಿ ಪೈಲಟ್ಗಳು ಇಂಟರ್ಫಿರೆನ್ಸ್ ಇಲ್ದೇ ದಟ್ ಏರ್ಕ್ರಾಫ್ಟ್ ವಿಲ್ get into that envelope, safety envelope. So ಹಾಗಾಗಿ ಈ ಆಟೋಮೇಷನ್ ಎಷ್ಟು ಇದಾಗಿರುತ್ತೆ ಅಂದ್ರೆ, unless the pilot really wants to crash that aeroplane, it is impossible to crash an aeroplane. ಕರೆಕ್ಟ್. ಅದೇ ಈ ಇನ್ವೆಸ್ಟಿಗೇಷನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾನು ಮಾತಾಡ್ತೀನಿ ಸುದರ್ಶನ್ ಸರ್. ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುದರ್ಶನ್ ಸರ್, ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ ಹೌ ಇಟ್ ವಿಲ್ ಸ್ಟಾರ್ಟ್, ಅದರ ಬಗ್ಗೆ ಒಂದು ಸಿರೀಸ್ ಬಂದಿದ್ದನ್ನು ನಾನು ನೋಡ್ತಾ ಇದ್ದೆ. ಮೊದಲು ಘಟನೆ ನಡೆದ ಸ್ಥಳವನ್ನು ಸಂಪೂರ್ಣವಾಗಿ ಕಾರ್ಡನ್ ಆಫ್ ಮಾಡಿ, ಅಲ್ಲಿ ಸಿಕ್ಕ ಪ್ರತಿ ವಸ್ತುವನ್ನು ಕಲೆಕ್ಟ್ ಮಾಡಿ ಒಂದು ದೊಡ್ಡ ಶೆಡ್ನಲ್ಲಿ ಇಟ್ಕೊಂಡು ಒಂದೊಂದನ್ನೇ ಅನಲೈಸ್ ಮಾಡುವ ಮೂಲಕ ಶುರುವಾಗುತ್ತಿದ್ದು ಅಂತ. ಹೌದು, ಖಂಡಿತ. ಈಗ ನೋಡಿ, ನನಗೆ ಯಾಕೆ ಐ ವಾಸ್ ಸೋ ಮಚ್ ವರೀಡ್, ಎಷ್ಟು ನೂರಾರು ಜನಗಳು ಆ ಘಟನೆ ಸ್ಥಳಕ್ಕೆ ಬಂದು ಮುತ್ತಿಗೆ ಹಾಕಿಬಿಟ್ಟಿದ್ದಾರೆ. ಇಟ್ ಈಸ್ ನಾಟ್ ಕರೆಕ್ಟ್. Because every piece of metal is very important for investigation. Including ಪ್ಯಾಸೆಂಜರ್ಗಳ ಲಗೇಜ್ ಏನಿತ್ತಲ್ಲ ಕೆಳಗೆ ಬಿದ್ದಿರುತ್ತೆ, ಅದು ಕೂಡ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಯು ಡೋಂಟ್ ನೋ, ಅದೇ ಒಂದು 241 ಜನಗಳಲ್ಲಿ there must have been a suicide bomber. Yes. We should not rule out. ಹೇಳ್ತೀವಲ್ಲ, ಶತ್ರುಬೋಧ ನಾವು ಯಾಕೆ ಕಲಿಬೇಕು ಅಂದ್ರೆ, ಇದರಲ್ಲೆಲ್ಲ ಇರಬಹುದು. I mean, as an aviator, I should not be talking like that. But when I talk about geopolitical situation, it may be. So, ಪ್ರತಿಯೊಬ್ಬ ಪ್ಯಾಸೆಂಜರ್ನ ಲಗೇಜ್ ಕೂಡ ಇಟ್ಸ್ ಇಂಪಾರ್ಟೆಂಟ್. ಪ್ರತಿಯೊಂದು ಮೆಟಲ್ ಪೀಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. Therefore, immediately the police or any airport security should have cordoned off that entire area, not allow anybody till the investigation team comes. Yes. ಆಮೇಲೆ and dedicated ಏಜೆನ್ಸಿಗಳಿದಾವೆ ಇವುಗಳ ತನಿಖೆಗೆ. ಖಂಡಿತ. Yes. ಇದು ನೋಡಿ, ನಾಟ್ ಓನ್ಲಿ DGCA initiated investigation committee,
ಇದು ಬೋಯಿಂಗ್ ಕಂಪನಿಯಿಂದನೂ ಬರುತ್ತೆ. ಕರೆಕ್ಟ್. Because they want to keep their reputation intact in the international market. ಎಸ್. ಆಮೇಲೆ NTSB ನಿಂದನೂ ಬರುತ್ತೆ, ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಸೆಕ್ಯೂರಿಟಿ ಬೋರ್ಡ್ ಆಫ್ ಅಮೆರಿಕಾ. ದೇ ವಿಲ್ ಆಲ್ಸೋ ಕಮ್, ಯಾಕಂದ್ರೆ ಇಟ್ ಈಸ್ ಅ ಪ್ರೆಸ್ಟೀಜ್ ಇಶ್ಯೂ ಫಾರ್ ಅಮೆರಿಕನ್ಸ್ ಆಲ್ಸೋ. ಓಕೆ ಓಕೆ. So they will have to come and they will try to serve their own importance and interest. ನಮ್ಮ ಕಂಪನಿಗೆ ಕೆಟ್ಟ ಹೆಸರು ಬರಬಾರ್ದು, ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಈಗ ನೋಡಿ F-16 ಹೊಡೆದಾಕಿದಾಗ ಅಮೆರಿಕ ಯಾಕೆ ಒಂಥರ ಇಂಡಿಯಾದ ಮೇಲೆ ಶಿಸ್ತಾಯ್ತು ಅಂದ್ರೆ, ಇಟ್ ಇಸ್ ಎ ಪ್ರೆಸ್ಟೀಜ್ ಅಂಡ್ ಈಗೋ ಪ್ರಾಬ್ಲಮ್ ಫಾರ್ ದೆಮ್. ಹೌದು ಹೌದು. ಎಕ್ಸಾಕ್ಟ್ಲಿ ಲೈಕ್ ದಟ್, ಬೋಯಿಂಗ್ ಈಸ್ ಅನ್ ಅಮೆರಿಕನ್ ಪ್ರೈಡ್. ಎಸ್. And Boeing company wants to safeguard their interest. So ಅವರೆಲ್ಲ ಬರ್ತಾರೆ. ಒಂದೊಂದ್ಸಲ ಅನ್ಸೋದು, So now ಇಂಥದ್ದೇ ತನಿಖೆ ರೋಡ್ ಆಕ್ಸಿಡೆಂಟ್ಗಳ ವಿಷಯದಲ್ಲೂ ಆದರೆ, ಯಾವ ಗಾಡಿ ಆಕ್ಸಿಡೆಂಟ್ ಆಗಿದೆ ಅದರ ಕಂಪ್ನಿ ಬಂದೊಂದು ತನಿಖೆ ಮಾಡಬೇಕು, ಅದಕ್ಕೊಂದು ಏಜೆನ್ಸಿ ಇರಬೇಕು, ಎಕ್ಸಾಕ್ಟಾಗಿ ಯಾಕೆ ಆಯಿತು, ನಮ್ಮ ರೋಡ್ಗಳು ಕೂಡ ಎಷ್ಟು ಸೇಫ್ ಆಗಿರ್ತಿದ್ವು ಅಂತ. ಹೌದು, ಖಂಡಿತ. ನೋಡಿ, ಎವ್ರಿಬಡಿ ವಾಂಟ್ಸ್ ಟು ಸರ್ವ್ ದೇರ್ ಓನ್ ಪರ್ಸನಲ್ ಇಂಟ್ರೆಸ್ಟ್. ಎಸ್. ಸೊ ಹಾಗಾಗಿ ಈ ಒಂದು ಇನ್ವೆಸ್ಟಿಗೇಷನ್ ನಡಿಬೇಕಂದ್ರೆ ನಾನು ಅದಕ್ಕೆ ಹೇಳ್ತಿದ್ದೆ, ಈ IAS ಬಾಬುಗಳು ಬಂದು DGC ಆಗ್ಬಿಡ್ತಾರಲ್ಲ, ಇವ್ರಿಗೆ ಏನೇನು ಗೊತ್ತಿಲ್ಲ, ಮಣ್ಣಂಗಟ್ಟಿ. ಹೌದು ಹೌದು. ಸೊ ದೇ ವಿಲ್ ಸೈನ್ ಆನ್ ದ ಡಾಟೆಡ್ ಲೈನ್. ಎಸ್. And they will serve the respective airlines, they will serve the respective manufacturing company, they will serve the American interest, because they don't know anything. Correct. So this is the tragedy of our ಪ್ರೊಫೆಷನಲ್ಸ್ಗಳು ಆ ಒಂದು ಏರಿಯಾದಲ್ಲಿ ಇಲ್ಲ ಅಂದ್ರೆ, ದ ಬ್ಯೂರೋಕ್ರಸಿ ನ್ಯಾಚುರಲಿ ವಿಲ್ ಟೇಕ್ ಓವರ್. ಎಸ್. ವಿತ್ ನೋ ನಾಲೆಜ್, ವಿತ್ ಝೀರೋ. ಪ್ರಪಂಚದಾದ್ಯಂತ ಆದ ವಿಮಾನ ಅಪಘಾತಗಳ ಪೈಕಿ 65% ಅಪಘಾತಗಳು ಪೈಲಟ್ ಎರರ್ನಿಂದ ಆಗ್ತವೆ ಅನ್ನೋ ಅಂಕಿ ಸಂಖ್ಯೆಯನ್ನು ನೋಡ್ತಾ ಇದ್ದೆ ನಾನು. ಈಗ ನೋಡಿ, ನಮ್ಮ ಪೈಲಟ್ಗಳಲ್ಲಿ ಒಂದು ಬಹಳವಾದ ಪ್ರಬಲವಾದ ಒಂದು ಹೇಳಿಕೆ ಕೊಡ್ತಾರೆ. ಇಫ್ ದ ಪೈಲಟ್ ಈಸ್ ಡೆಡ್ ಆಫ್ಟರ್ ದ ಆಕ್ಸಿಡೆಂಟ್, ಬರಿ ಹಿಮ್, ಬ್ಲೇಮ್ ಹಿಮ್ ಅಂಡ್ ಬರಿ ಹಿಮ್. ಇಫ್ ಈಸ್ ಅಲೈವ್, ಹ್ಯಾಂಗ್ ಹಿಮ್. ಸೊ ಇನ್ವೆಸ್ಟಿಗೇಷನ್ ಶುರುವಾಗದೆ ಪೈಲಟ್ ಎರರ್ ಇಂದ. ಸೊ ದೇರ್ ಫೋರ್, when the pilot is dead, you easily blame him, and that 65% is because of that blame game. Because he is not there anymore to defend himself. ಹೌದು, ನಾನು ಹಂಗೆ ಮಾಡಲಿಲ್ಲ, ಹಿಂಗೆ ಮಾಡಿದೆ ಅಂತ ಹೇಳೋದಕ್ಕೆ ಅವ್ನು ಬದುಕಿರೋದಿಲ್ಲ. Exactly. No, Captain Sully, when he landed on the river, Hudson River, ಹೌದು, saving all the passengers. ಆಮೇಲೆ ಎದುರಿಸಿದ ಇನ್ವೆಸ್ಟಿಗೇಷನ್ಗಳದೊಂದು ದೊಡ್ಡ ಕಥೆ ಇದೆ. ಅದು ಸಿನಿಮಾ ಹೆಸರು ಮರ್ತೆ ನಾನು ನೋಡಿದ್ದೀನಿ ಅದನ್ನ ಸಿನಿಮಾನ. ಸಲ್ಲಿ ಕಪಾಳಕ್ಕೆ ತಂದು ಬಿಡ್ತಾರ ಆತಂದು. ಸಲ್ಲಿ. So one day he became the hero, and second day he was the criminal. Correct. So that is, fortunately, he along with his 143 passengers, they all survived to tell the story. So in most of the cases, the pilot is not alive, not survived. So therefore, it is easy to blame it on pilot error. That is how the statistics are played. That is where the manufacturing comes into play. That is where the airlines come into play. They don't want to take the blame, so they will shift it on the dead pilot. Yes. So air crash investigation exact ಆಗಿ 100% ಇದೇ ಕಾರಣಕ್ಕೆ ಕ್ರಾಶ್ ಆಯಿತು ಅನ್ನೋ ಕನ್ಕ್ಲೂಷನ್ಗೆ ಬರುತ್ತಾ ಸರ್? 100%. ಈಗ ಮಿಸ್ ಆಗಿರೋ ಫ್ಲೈಟ್ಗಳು ಬಿಟ್ಟು ಮಲೇಷಿಯನ್ ಏರ್ಲೈನ್ಸ್ ಸಿಗಲೇ ಇಲ್ಲ, ಅದೇನು ಮಾಡೋದಕ್ಕಾಗೋದಿಲ್ಲ ಅದನ್ನು. But fortunately, these days, because of the DFDR, Digital Flight Data Recorder, and CVR, and going by the ATC recording, so there is some kind of a semblance of justice in the aircraft investigation. Hopefully, in this incident or accident, let's say accident also, we should come to a logical conclusion. See, what is the aim of any investigation, so that in future it does not reoccur. Yes. That is the thing. That is the aim of the
ಅದೇ ಕಾರಣಕ್ಕೆ Any ವಿಮಾನ investigation. ಪ್ರಯಾಣ ಅತ್ಯಂತ ಸುರಕ್ಷಿತ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಆಗಿರೋದು ಅಂತ. ಪ್ರತಿಯೊಂದು ಸಮಸ್ಯೆಯನ್ನು, ಪ್ರತಿಯೊಂದು ತಪ್ಪನ್ನು ಕರೆಕ್ಷನ್ ಮಾಡ್ತಾ ಇಲ್ಲಿಗೆ ಬಂದು ನಿಂತಿದೆ. ಕರೆಕ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸರ್, ಇಷ್ಟೊತ್ತು ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.